ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೀವು ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ಘನಘೋರ ಅಪರಾಧ ಇಂತಹ ದಾರಿದ್ರ್ಯವನ್ನು ತಂದು ಕೊಡ್ತಿದೆ ಅಂತಂದರೆ ನೀವೆಲ್ಲ ಯೋಚನೆ ಮಾಡಬೇಕು ಇವತ್ತಿನ ಕಾರ್ಯಕ್ರಮವನ್ನು ನೋಡಿಕೊಂಡು. ಯಾಕಂದರೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಜೀವನದಲ್ಲಿ ದಟ್ಟ ದಾರಿದ್ರ್ಯವನ್ನು ತಂದು ಕೊಡ್ತದೆ. ಅದರಿಂದ ಅನಾರೋಗ್ಯ ಸಂಭವಿಸ್ತದೆ. ಅದರಿಂದ ಬರೀ ಅಡೆತಡೆಗಳು, ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ಯಾವುದೇ ಶುಭ ಕಾರ್ಯಗಳಾಗೋದಿಲ್ಲ, ಏನೇ ಮಾಡಿದ್ರೂ ಜೀವನದಲ್ಲಿ ಮುಂದೆ ಬರೋಕ್ಕಾಗ್ತಿಲ್ಲ. ಈ ದಟ್ಟ ದಾರಿದ್ರ್ಯವೇ ಕಾಡ್ತಾ ಇದೆ, ಈ ಬಡತನವೇ ಕಾಡ್ತಾ ಇದೆ. ಈ ಬಡತನಕ್ಕೆ ಮುಕ್ತಿಯೇ ಇಲ್ವಾ? ನಾವು ಮಾಡ್ತಿರೋ ಅಪರಾಧವಾದರೂ ಏನು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಷ್ಟೋ ಜನ ಇವತ್ತು ಒಳ್ಳೊಳಗೇ ಅಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಸರಿಯಾದಂತಹ ಒಂದು ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಆಗಲೇ ಇಲ್ಲ. ಬಡತನ ಇರೋದು ಸಹಜ, ಆದರೆ ಕೊಳೆತನ ಇರಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಈ ಬಡತನ ಕೊಳೆತನಕ್ಕೆ ಇರತಕ್ಕಂತಹ ಮಧ್ಯದಲ್ಲಿ ನಾವು ನಡೀತಕ್ಕಂತಹ ಕೆಲವು ಸಂಸ್ಕಾರಗಳು ಅಥವಾ ಆಚರಣೆಗಳು ಅಥವಾ ನಮ್ಮ ಗುಣನಡತೆಗಳು ಏನಾರು ಅಂದ್ಕೊಳ್ಳಿ, ಇದರಲ್ಲಿ ಒಂದಷ್ಟು ವ್ಯತ್ಯಾಸಗಳಾದಾಗ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಯಾವ ಸಬ್ಜೆಕ್ಟ್ ಇದು, ಏನು ವಿಷಯ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಇದು ನೀವ್ಯಾರು ಕಂಡು ಕೇಳರಿಯದ ಆದರೆ ಅನುಭವಯುಕ್ತವಾದಂತಹ, ಆದರೂ ಜಗತ್ತಿನಲ್ಲಿ ಯಾರಿಗೋ ಒಂದಷ್ಟು ಜನಕ್ಕೆ ಮಾತ್ರ ಅನುಭವ ಬರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಇವತ್ತು ತೊಗೊಂಡು ಬಂದಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಒಂದು ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಇವತ್ತು ಬರ್ತ್ ನಂಬರು 4, ಫ್ಯೂಚರ್ ನಂಬರು 5. ಅಂದರೆ ಒಬ್ಬ ವ್ಯಕ್ತಿನ ಆಳ್ತಕ್ಕಂತಹ ಗ್ರಹಗಳು ಬಂದು ನವಗ್ರಹಗಳು. ಆ ನವಗ್ರಹಗಳು 27 ನಕ್ಷತ್ರಗಳು ಒಂದೊಂದು ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳನ್ನು ಮನುಷ್ಯನ ಮೇಲೆ ತೋರಿಸ್ತಾ, ಅವನನ್ನು ಬೆಳೆಸ್ತಾ, ಉದ್ಧಾರ ಮಾಡ್ತಾ, ಹಾಳು ಮಾಡ್ತಾ, ಇಹಲೋಕ ಪರಲೋಕ ಎಲ್ಲದರ ಅನುಭವವನ್ನು ಕೊಡ್ತಾ ಜೀವನವನ್ನು ನಡೆಸೋದಕ್ಕೆ ದಾರಿ ಮಾಡಿಕೊಡ್ತವೆ. ಆದರೆ ಆ ದಾರಿ ಮಾಡ್ತಕ್ಕಂಥ ವ್ಯಕ್ತಿತ್ವಗಳಿದಾವಲ್ವ, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧು ಆಗಿರ್ಬೋದು, ಬಳಗ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಯಾರ್ಯಾರು ಇದ್ದಾರೋ ಈ ವ್ಯಕ್ತಿತ್ವದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು. ಇದು ಹೇಗಪ್ಪ ಅಂತಂದರೆ, ಒಬ್ಬರು ಡೇಟ್ ಆಫ್ ಬರ್ತ್ ಇದ್ದಂಗೆ ಇನ್ನೊಬ್ಬರು ಡೇಟ್ ಆಫ್ ಬರ್ತ್ ಇರಲ್ಲ, ಒಬ್ಬರು ಹಸ್ತರೇಖೆ ಇದ್ದಂಗೆ ಇನ್ನೊಬ್ಬರು ಹಸ್ತರೇಖೆ ಇರಲ್ಲ, ಒಬ್ಬರು ಫೇಸ್ ಇದ್ದಂಗೆ ಇನ್ನೊಬ್ಬರು ಫೇಸ್ ಇರಲ್ಲ, ಒಬ್ಬರು ಸ್ಟ್ರಕ್ಚರಲ್ ಬಾಡಿ ಇದ್ದಂಗೆ ಇನ್ನೊಬ್ರದ್ದು ಇರೋದಿಲ್ಲ. ಆದರೆ ನಡವಳಿಕೆಗಳು ಕೂಡ ಹಾಗೆ ಇರ್ತದೆ. ಒಬ್ಬರ ನಡವಳಿಕೆಗೂ ಇನ್ನೊಬ್ಬರ ನಡವಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನಂತರ ನೀವಾಗಕ್ಕಾಗಲ್ಲ, ನಿಮ್ಮ ಥರ ನಾನಾಗಕ್ಕಾಗಲ್ಲ. ಯಾಕೆ ಇದು ನನ್ನತನ, ಅದು ನಿಮ್ಮತನ. ಈ ಲೆಕ್ಕಾಚಾರದಲ್ಲಿ ಬದಲಾವಣೆ ಆಗದಿರ್ತಕ್ಕಂಥ ಒಂದು ಮನಸ್ಥಿತಿ ನಮಗಾಗಿದೆ ಅಂದರೆ ನಮ್ಮ ಮೇಲೆ ಎಷ್ಟು ಬಲವಾದಂತಹ ಗ್ರಹಗಳ ಪ್ರಭಾವಗಳು ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಭಾಳ ಜನ ನಾವಿತ್ತು ಮಕ್ಕಳೇ ನಮಗೆ ಉಲ್ಟಾ ಹೊಡಿತಲ್ಲ, ನಾವಿತ್ತು ಮಕ್ಕಳು ನಮ್ಮ ಗುಣಗಳೇ ಇಲ್ವಲ್ಲ ಇವರಲ್ಲಿ, ಇದು ಎಲ್ಲಿಂದ ಬಂತು ಈ ಗುಣಗಳು ಅನ್ನೋದ್ರ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ನಾನು ಒಳ್ಳೆಯನು, ಧರ್ಮಾತ್ಮ, ನನ್ನ ಮಗ ನೋಡಿದ್ರೆ ಪರೋಡಿ, ಪೋಲಿ, ಕಳ್ಳ, ವಂಚಕ, ಹೆಂಗೆ ಹಾದ ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಇವೆಲ್ಲ ನಾವು ಲೆಕ್ಕಾಚಾರ ಮಾಡಿಕೊಂಡಾಗ ಯಾವುದೋ ಎಲ್ಲೋ ಏನೋ ಒಂದು ಕನೆಕ್ಟಿವಿಟಿ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೇ ಅದು ನಮ್ಮನ್ನು ಒಂದು ಕಡೆ ಎಳ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗೊತ್ತಾದರೂ ಏನಾದರೂ ತಿದ್ಕೊಳ್ಳೋ ಪ್ರಯತ್ನ ಆಗಿದೆಯಾ? ಖಂಡಿತ ಇಲ್ಲ. ಅದೇ ಪ್ರಾಬ್ಲಮ್ಮು, ಅದೇ ದೋಷ, ಅದೇ ಕಷ್ಟ ನೀವು ಕಳಿಸ್ತಾನೆ ಇರ್ತೀರಾ, ನಾವು ಮಾತಾಡ್ತಾನೆ ಇರ್ತೀವಿ, ನಾವು ನಿಮ್ಮ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ, ನೀವು ಸರಿ ಮಾಡ್ಕೊತಾ ಇರ್ತೀರ. ಆದರೆ ಕಾರ್ಯಕ್ರಮವನ್ನು ನೋಡ್ತಾ ಸ್ವಯಂ ಪ್ರೇರಿತರಾಗಿ ಹೌದಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಏನೋ ಇರಬೇಕು, ಇಲ್ಲದೇ ಇವೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ, ಇದನ್ನು ತಿಳ್ಕೊಳ್ಳೋಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋ ಅನ್ನೋ ಮನೋಭಾವನೆ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ನೀವು. ಯಾಕಂದರೆ ಪ್ರತಿಯೊಂದನ್ನು ಕೂಡ ತರ್ಕ ಮಾಡಿದಾಗಲೇ ಮಾತ್ರನೇ ಇದರ ಒಂದು ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಇಲ್ಲ ಅಂದರೆ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂದರೆ, ತಂದೆ, ತಾಯಿ, ಅಣ್ಣ, ತಮ್ಮಂದಿರು, ಮಕ್ಕಳು ಇವೆಲ್ಲ ನಮ್ಮ ಕುಟುಂಬ. ಹೊರಗಡೆ ಸ್ನೇಹ ಸಂಬಂಧ ಬಂಧುಗಳು ಅದೆಲ್ಲ ಹೊರ ಕುಟುಂಬ, ಹೊರಗಡೆ ಜನಗಳು. ಬೇಕಾದಾಗ ನಾವು ಕರ್ಕೋತೀವಿ, ಬೇಡ ಅಂದಾಗ ಬಿಟ್ಟಾಕ್ತೀವಿ. ಬೇಕಾದಾಗ ಅದು ಸ್ನೇಹ ಆಗ್ತದೆ, ಬೇಕಂದಾಗ ಅದು ಬಂಧುತ್ವ ಆಗ್ತದೆ, ಬೇಡ ಅಂದಾಗ ಯಾವುದೂ ಆಗೋದಿಲ್ಲ. ಪರಪುರುಷ ಪರಸ್ತ್ರೀ ಆಗಿಬಿಡ್ತಾರೆ. ಆದರೆ ಇಲ್ಲಿ ಒಂದು ಮಾಡ್ತಕ್ಕಂಥ ಘನಘೋರ ಅಪರಾಧ ದಟ್ಟ ದಾರಿದ್ರ್ಯವನ್ನು ತಂದುಕೊಡ್ತದೆ ಅಂತಂದರೆ ಅದನ್ನು ತಿಳ್ಕೊಬೇಕು ಅಂದಾಗ ಈ ಪೀಠಿಕೆಗಳೆಲ್ಲ 100% ಬೇಕೇ ಬೇಕು, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಇವತ್ತು ನಿಮಗೆಲ್ಲ ಒಂದು ವಿಚಾರವನ್ನು ಹೇಳ್ತೀನಿ. ಡೇಟ್ ಆಫ್ ಬರ್ತು, ಸಂಬಂಧ ಅದೆಲ್ಲ ಬಿಟ್ಟಾಕಿ, ಅದೆಲ್ಲ ಇರೋದು ನಿಜ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಸ್ಪರ್ಶಿಸಿದಾಗ, ಒಬ್ಬ ವ್ಯಕ್ತಿ ಒಬ್ಬ ಜೊತೆ ಇದಕ್ಕೆ ಮಾತಾಡ್ತಿದ್ದಾಗ ನೀವೊಂದು ಗಮನಿಸಿರ್ಬೋದು,
ಕೆಲವು ದೇಹದಿಂದ ಸುಗಂಧವಾಗಿರ್ತಕ್ಕಂತಹ ಒಂದು ದ್ರವ್ಯ ಉತ್ಪನ್ನ ಆಗ್ತಿರ್ತದೆ. ಒಂದು ಸ್ಮೆಲ್, ಸುಗಂಧವಾದ ಸ್ಮೆಲ್, ಒಳ್ಳೆ ಖುಷಿ ಆಗ್ತಕ್ಕಂಥ ಸ್ಮೆಲ್ಲು ಉತ್ಪನ್ನ ಆಗ್ತಿರ್ತದೆ. ನೀವು ಅಂದ್ಕೋಬೋದು ಅವ್ನು ಪರ್ಫ್ಯೂಮ್ ಹಾಕೊಂಡು ಬಂದೇನೋ ಅದಕ್ಕೆ ಅಂತ. ಪರ್ಫ್ಯೂಮ್ನ ಹೊರತುಪಡಿಸಿ ಮಾಡ್ತಕ್ಕಂಥ ವಿಚಾರ ಇದು. ಪರ್ಫ್ಯೂಮ್ ಹಾಕೊಂಡು ಬಂದಿರಲ್ಲ, ಹಾಗೆ ಬಂದಿರ್ತಾರೆ. ನೀವು ಕೇಳಿ ತಿಳ್ಕೊಳ್ಳಿ ಬೇಕಂದ್ರೆ, ಪರ್ಫ್ಯೂಮ್ ಹಾಕಿದ್ದು ಏನಿಂತ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಿನ್ನಲ್ಲಿ ಅಂತ ಕೇಳಿ. ನಾನು ಪರ್ಫ್ಯೂಮ್ ಹಾಕಿಲ್ಲಪ್ಪ ಅಂತಾನೆ. ಆದರೆ ಆ ಸ್ಮೆಲ್ ಎಲ್ಲಿಂದ ಬರ್ತದೆ? ದೇಹದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಸ್ಮೆಲ್, ಆ ವಾಸನೆ ಅಂತಕ್ಕಂಥದ್ದು ಬರ್ತಾ ಇತ್ತು ಅಂದಾಗ ಬಹಳ ಜನ ಅದನ್ನು ಆಸ್ವಾದಿಸ್ತಾರೆ. ಕೆಲವು ಹೆಣ್ಮಕ್ಳಲ್ಲಿ ಒಳ್ಳೆ ಸುಗಂಧ ಬರ್ತಿರ್ತದೆ. ಅದು ಮೈಯಿಂದ ಬರ್ತಕ್ಕಂತಹ ಒಂದು, ಅಥವಾ ತಲೆ ಕೂದಲು ಬರ್ತಕ್ಕಂಥದ್ದು, ಅಥವಾ ಶಾಂಪು ಹಾಕಿ ಸೋಪ್ ಹಾಕಿ ತೊಳೆದಿದ್ರು, ಅದು ಬೇರೆ ವಿಚಾರ. ಆದರೆ ಜನರಲ್ ಆಗಿದ್ದಂಥ ಸಂದರ್ಭದಲ್ಲಿ ಶಾಂಪು, ಸೋಪು, ಪರ್ಫ್ಯೂಮನ್ನು ಹೊರತುಪಡಿಸಿ, ಅಂದರೆ ಅದರ ಸ್ಮೆಲ್ಲನ್ನು ಹೊರತುಪಡಿಸಿ ದೇಹದಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಕೆಲವು ವಾಸನೆಯಿಂದ ಕೆಲವರು ಆಕರ್ಷಿತರಾಗ್ತಾರೆ. ಕೆಲವರು ಮೂಗು ಮುಚ್ಕೊಳ್ತಾರೆ, ಮುಖ ಮುಚ್ಕೊಳ್ತಾರೆ. ಯಾಕಂದರೆ ಕೆಲವು ವ್ಯಕ್ತಿಗಳ ಮೈಯಿಂದ ದುರ್ಗಂಧ ಕೂಡ ಬರ್ತಿರ್ತದೆ. ಇದು ಎಷ್ಟು ಜನಕ್ಕೆ ಅನುಭವ ಆಗಿದೆ? ಎಲ್ಲ ಜನಕ್ಕೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನುಭವ ಆಗೇ ಆಗ್ತದೆ. ಇವತ್ತು ಪ್ರಾಣಿಗಳ ವಾಸನೆ ಬೇರೆ, ಮನುಷ್ಯರ ವಾಸನೆ ಬೇರೆ. ಪ್ರಾಣಿಗಳ ಒಂದು ವಾಸನೆ, ನೀವು ನಾಯಿಯನ್ನು ಸಾಕಿದಾಗ ಗೊತ್ತಿರ್ತದೆ, ನಾಯಿ ಮೈಯಿಂದ ಬರ್ತಕ್ಕಂತಹ ದುರ್ಗಂಧವೋ ಸುಗಂಧವೋ ಅಥವಾ ಇನ್ನೊಂದು ಸ್ಮೆಲ್ಲು ಅಂತೇಳಿ. ಯಾಕಂದ್ರೆ ನಾಯಿ ಕೂಡ ಪ್ರತಿಯೊಬ್ಬ ಮನುಷ್ಯನ ಸ್ಮೆಲ್ ನೋಡ್ಬಿಟ್ಟೆ ಅದು ಗುರ್ಸೋದು. ಇವನು ಯಾರು, ನಮ್ಮವರ ಬೇರೆಯವರ ಅಂತೇಳಿ ಗುರ್ಸೋದು ಸ್ಮೆಲ್ ನೋಡಿನೇ. ಹಾಗಾದರೆ ಒಂದು ಪ್ರಾಣಿ ಒಬ್ಬ ಮನುಷ್ಯನ ಸ್ಮೆಲ್ ನೋಡಿ ಗುರ್ಸೋದಂದರೆ ಮನುಷ್ಯನ ದೇಹದ ಬರ್ತಕ್ಕಂಥ ಸ್ಮೆಲ್ಲು ನಿಜ ತಾನೆ? ಇವತ್ತು ಹಲವಾರು ಜನಕ್ಕೆ ಇದು ಅರ್ಥ ಆಗೋಗಿದೆ. ಇಲ್ಲ, ಇದು ಬೇಸಿಗೆ ಕಾಲ ಎಲ್ಲ ಬೆವ್ತು ಬಿಡ್ತೈತೆ, ಬೆವ್ತಾಗ ಒಂದು ರೀತಿ ತಡ್ಕೊಳಕ್ಕಾಗಲ್ಲ, ಆ ಥರ ಒಂದು ವಾಸನೆ ಬರ್ತದೆ. ಅದಕ್ಕೆ ನಾನು 2 ಸರಿ ಸ್ನಾನ ಮಾಡ್ತೀನಿ, ಬೆಳಗ್ಗೆ ಒಂದು ಸರಿ ಸ್ನಾನ ಮಾಡ್ತೀನಿ, ಸಂಜೆ ಒಂದು ಸರಿ ಸ್ನಾನ ಮಾಡ್ತೀನಿ ಅಂತಾರೆ. ಅದು ಡಿಫ್ರೆಂಟು. ನಾನು ಹೇಳ್ತಾ ಇರೋದೇ ಡಿಫರೆಂಟು. ಯಾಕಂದರೆ ಸ್ಥಾನ ಬಿಸಿಲಿದೆಯೋ, ತಣ್ಣಗಿದೆಯೋ, ಚಳಿ ಇದೆಯೋ, ಮಳೆ ಇದೆಯೋ, ಗಾಳಿ ಇದೆಯೋ, ಅದು ಬೇರೆ ವಿಚಾರ. ಅದನ್ನು ಹೊರತುಪಡಿಸಿ ನಮ್ಮ ಮೈಯಿಂದ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ಮೆಲ್ಲು ಉತ್ಪನ್ನ ಆಗ್ತಿದೆ ಅಂತಕ್ಕಂಥದ್ದು ನೀವೆಲ್ಲ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇದು ಎಷ್ಟೋ ಜನಕ್ಕೆ ಅನುಭವ ಆಗಿರ್ತಕ್ಕಂಥ ವಿಚಾರ. ಇರೋದು 2 ಸ್ಮೆಲ್ಲು, ಒಂದು ದುರ್ಗಂಧ, ಇನ್ನೊಂದು ಸುಗಂಧ. ಇಲ್ಲ ಅವನು ಹಲ್ಲು ಜಲ, ಬಾಯಿ ವಾಸನೆ, ಆ ವಾಸನೆಯಿಂದ ಬರ್ತಾ ಇದೆಯೋ ಅದನ್ನು ಬಿಟ್ಟಾಕಿ, ಅದು ಅಲ್ಲ. ಇಲ್ಲ ಅವನಿಗೆ ಹೊಟ್ಟೆ ಕೆಟ್ಟೋಗಿದೆ, ಆಳು ಮೂಳು ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ನಿಂತ್ಕೊಂಡ್ರೆ ಬಾಯಿಂದ ಬರೀ ದುರ್ವಾಸನೆ ಬರ್ತದೆ, ಅವ್ನು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಭಾಳ ಜನ ಹೇಳ್ತಾರೆ. ಅದು ಅಲ್ಲ, ಮೈಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಮೈ, ಇಡೀ ದೇಹದಿಂದ ಒಂದು ರೀತಿಯಾಗಿರ್ತಕ್ಕಂಥ ಸ್ಮೆಲ್ಲು ಉತ್ಪನ್ನ ಆಗ್ತದೆ. ಯಾರಾದರೂ ಇದನ್ನು ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡುವಂಥ ಪ್ರಯತ್ನ ಮಾಡಿ. ಕೆಲವರು ನಮ್ಮ ಜೊತೆ, ನಮ್ಮ ಎದುರುಗಡೆ ಹಿಂಗೆ ಬಂದು ಹಂಗೆ ಹೋಗಿದ ತಕ್ಷಣ ಒಂದು ಸ್ಮೆಲ್ ನಮಗೆ ಬಂದು ಹೊಡಿತದೆ. ನಾವು ಕೆಲವು ಸ್ಮೆಲ್ ನೋಡೇ ಗುರ್ತಿದ್ದು ಬಿಡ್ಬೋದು. ನಾಯಿಗಳ ಥರ, ಓ ಇವ್ಯಾರೋ ಬಂದರು, ಇವ್ಯಾರೋ ಹೋದ್ರು, ಇವ್ಯಾರೋ ಬಂದರು ಅಂತ. ನಿಜ ತಾನೆ? ಅಲ್ಲಿಗೆ ನಾವು ಕೂಡ ಕೆಲವು ಮೂಗು ಚುರುಕಿರ್ತದೆ, ಕೆಲವು ಪ್ರಾಣಿಗಳು ಚುರುಕಿದ್ದಂಗೆ ಮೂಗು ನಮಗೂ ಚುರುಕಿರ್ತದೆ. ನಾವು ಆ ಸ್ಮೆಲ್ ನೋಡೇ ಗುರ್ತಿದ್ದು ಬಿಡ್ತೀವಿ. ಕೆಲವು ಕುಟುಂಬದಲ್ಲಿ ಆಗಿರ್ಬೋದು, ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಕೆಲವು ಪಕ್ಕ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಎಷ್ಟೊತ್ತಿಗೆ ಗೆದ್ದೋಗ್ತಾರಪ್ಪ ಇವನು ಅಂತ ಹಿಂಗಂತ ಇರ್ತೀವಿ. ಅವನು ಪರ್ಫ್ಯೂಮ್ ಹಾಕಿರ್ತಾನೆ, ಶಾಂಪು ಹಾಕಿರ್ತಾನೆ, ಸೋಪು ಹಾಕಿರ್ತಾನೆ, ಸ್ಯಾಂಡ್ಲ್ ಹಾಕಿರ್ತಾನೆ, ಎಲ್ಲ ಹಾಕಿ ಉಜ್ಕೊಂಡು ತಿಕ್ಕೊಂಬಂದಿರ್ತಾನೆ. ಆದರೂ ಸ್ವಲ್ಪ ಹೊತ್ತು ಅಷ್ಟೇ, ಅದು ಸ್ವಲ್ಪ ಹೊತ್ತು. ಎಷ್ಟೊತ್ತು ಮಾಡ್ತೀರಾ ಹೇಳ್ಬಿಟ್ಟು 24 hours ಪರ್ಫ್ಯೂಮ್, ಎಷ್ಟು 24 hours ಹಾಕೊಂಡ್ರು ಕೂಡ ಆ ಘಮ ಬರ್ತಾನೇ ಇರ್ತದೆ. ಎಷ್ಟೋ ಜನ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟೊತ್ತಿಗೆ ಗೆದ್ದೋಗ್ತಾರಪ್ಪ ಅಂತೇಳಿ ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಯಾಕೆ ಸಹಿಸ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ, ಪಕ್ಕದ ಸೀಟ್ ಅವಂದೇ ಆಯ್ತಲ್ಲ. ಸ್ಕೂಲ್ಗಳಲ್ಲಿ ಮಕ್ಕಳು ಬಂದು ಹೇಳ್ತಾರೆ, ಅಯ್ಯೋ ಗಬ್ಬು ನಾತ, ಮುಂದ್ಗಡೆ ಕೂತಿರೋದು ಗಬ್ಬು ನಾತ, ಕೂತ್ಕೊಳ್ಳೋಕ್ಕಾಗಲ್ಲ, ಅದು ಏನು ಸ್ಮೆಲ್ಲು ಡ್ಯಾಡಿ, ಏನು ಸ್ಮೆಲ್ಲು ಮಮ್ಮಿ ಅಂತ ಬಂದು ಹೇಳ್ತಾವೆ. ಪಾಪ ಏನು ಮಕ್ಕಳೆಲ್ಲ ಪರ್ಫ್ಯೂಮ್ ಹಾಕೊಂಡೋಗಿದ್ರೆ ಎಲ್ಲಿಂದ ತೊಗೊಂಬರೋದು? ಏನೋ ಡ್ಯಾಡಿ ಮಮ್ಮಿ ಆಚೆ ಹೋದಾಗ, ಕಾಲೇಜ್ ಬಂದಾಗ ಸ್ಟೂಡೆಂಟ್ಗಳನ್ನ ಸ್ವಲ್ಪ ಸರ್ ನೋಡಿಕೊಂಡು ಹೋಗ್ತಾರಪ್ಪ. ಆದರೆ ಮಕ್ಕಳುಗಳು, ಸ್ಕೂಲಿಂದ ಮಕ್ಕಳಿಗೆಲ್ಲಿಂದ ತೊಗೊಂಡು ಹೋಗ್ತಾರೆ? ಆಗ ಸಾಧ್ಯ ಇಲ್ಲ. ಆಗ ಇಂತಹ ಅನುಭವಗಳು ಮಕ್ಕಳು ನೀವು ಬಂದಾಗ ಏನು ಮಾಡ್ತೀರಿ ನೀವು? ಅಥವಾ ನಿಮ್ಮ ಮಕ್ಕಳಿದ್ದು ಬಂದೇ ಇನ್ನೊಬ್ರು ಹೇಳ್ಬೋದು. ಪ್ರಿನ್ಸಿಪಲು ಟೀಚರ್ ಕರೆದ್ಬಿಟ್ಟು, ಏನ್ರಿ ನಿಮ್ಮ ಮಗುನ ಮೈಯಿಂದ ಏನೋ ಒಂಥರ ವಾಸನೆ, ಮಕ್ಕಳ ಕೂತ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದಾರೆ, ಸ್ವಲ್ಪ ನೋಡಿ ತೋರಿಸಿ, ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ಬೋದು. ಅದು ನಿಮಗೆ ಅನುಭವ ಆಗಿದ್ದು, ಅದು ನಿಮಗೆ ನ್ಯಾಚುರಲ್ ಆಗಿರ್ಬೋದು. ಯಾಕಂದ್ರೆ ನಿಮ್ಮ ಮಕ್ಕಳಲ್ವಾ, ಎತ್ತೋರಿಗೆ ಹೆಗ್ಗಣ ಮುದ್ದಲ್ವಾ.
ಇವೆಲ್ಲ ಯಾರಾದರೂ ಇಲ್ಲಿವರೆಗೂ ಯೋಚನೆ ಮಾಡಿದ್ದೀರಾ? ಅಥವಾ ಇದೆಲ್ಲ ನಾರ್ಮಲ್, ಒಬ್ರಿಂದೊಬ್ಬರಿಗೆ ಅದು ಸ್ಮೆಲ್ಲು ಬೇರೆ ಬೇರೆ ಚೇಂಜಸ್ ಇರುತ್ತೆ ಅಂತ ಹಾಗೆ ಬಿಟ್ಬಿಟ್ಟಿದ್ದೀರಾ? ಅಥವಾ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಏನಂತ ಯಾವತ್ತೂ ಯೋಚನೆ ಮಾಡಿದ್ದೀರಾ? ಹೇಳಿ ನೋಡೋಣ. ಎಷ್ಟೋ ದಾಂಪತ್ಯಗಳು ಇದರಿಂದ ಕಿತ್ತೋಗಿದೆ, ಎಷ್ಟೋ ವಿಚ್ಛೇದನಗಳು. ನಮಗಿರೋ ಅನುಭವ ಹೇಳ್ತಾ ಇದ್ದೀರಾ ನಿಮಗೆ. ಹೆಂಡತಿ ಗಂಡನ ವಾಸನೆ ಅನ್ನೋದು, ಗಂಡ ಹೆಂಡತಿ ವಾಸನೆ ಅಂತ ಹೇಳೋದು. ಈ ಥರ ಮೈ ವಾಸನೆಯಿಂದನೇ ಎಷ್ಟೋ ದಂಪತಿಗಳು ಬೇರೆ ಬೇರೆ ಆಗೋಗಿದ್ದಾರೆ. ಇದು ಯಾವ ಕೋರ್ಟಲ್ಲೂ ಯಾರು ಬಂದು ನಿಮ್ಮ ಮುಂದೆ ಅಲ್ಲಿ ಹೇಳೋಕ್ಕಾಗಲ್ಲ. ಕೆಲವರು ಹೇಳ್ಬಿಡ್ತಾರೆ ಬಾಯಿ ಬಿಟ್ಟು. ಕೆಲವು ಲಾಯರ್ಗಳು, ಕೆಲವು ಜಡ್ಜ್ಗಳು ಅದು ಮುಚ್ಚಾಕ್ವಿ, ಆಯ್ತು ಹೋಗ್ರಪ್ಪ, ತಗೊಂಡು ಹೋಗ್ರಿ ನಿಮ್ಮ ಕರ್ಮ. ಎಲ್ರಿಗೂ ಹೇಳಿ ಅದನ್ನು ಎಲ್ಲರೂ ಇವಾಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ಹೋಗಿ ಮೂಸ್ ನೋಡೋದು, ಎಲ್ಲರೂ ಮೂಸ್ ನೋಡೋಕೆ ಹೋಗ್ಬಿಟ್ರೆ ಆಮೇಲೆ ಇದೆಂಗಿದೆ ಅಂತ ಜನರಲಾಗಿ ಇದ್ಬಿಡಿ. ಆದರೆ ಏನಾದ್ರು ಒಂದು ಸ್ವಲ್ಪ ಇದರಿಂದ ಮಾನಸಿಕ ಕಿರಿಕಿರಿ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ತಾಪತ್ರಗಳಾಗ್ತಿದೆ ಅಂತಂದಾಗ ಅದನ್ನು ಕೆಲವು ವೈದಿಕ ಜ್ಯೋತಿಷ ರೀತಿ ವಿಮರ್ಶೆ ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನೋಡಿ, ನಾವು ಏನೇ ಮಾತಾಡಿದ್ರು ನಾವು ಮತ್ತೆ ಕೊನೆಗೆ ಅಲ್ಲಿಗೆ ಬರ್ತೀವಿ. ಎಲ್ಲ ಗ್ರಹಗಳ ಮಯ, ಎಲ್ಲ ಗ್ರಾಚಾರಗಳು ಅಂತ. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಕುತ್ತಿಗೆ ಭಾಗದಿಂದ ಒಳ್ಳೆ ಸುಗಂಧವಾಗಿ ಬರ್ತಿರ್ತದೆ. ಅದು ಪರ್ಟಿಕ್ಯುಲರ್ಗೆ ಈ ವೃಷಭ ಲಗ್ನ, ತುಲ ಲಗ್ನ ಹುಟ್ಟಿರ್ತಕ್ಕಂಥವ್ರಿಗೆ, 6, 15, 24 ಈ ಥರ ಕೊಡ್ತಕ್ಕಂಥವ್ರಿಗೆ, 2, 11, 20 ಈ ಥರ ಕೊಡ್ತಕ್ಕಂಥವ್ರಿಗೆ, ಶುಕ್ರವಾರ, ಎಸ್ಪೆಷಲಿ ಶುಕ್ರವಾರ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸುಗಂಧ ದ್ರವ್ಯ ಬರ್ತಿರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ನಾವು ಕರಿತೀವಿ. ಅಂತಹ ಒಂದು ಮನೆಯ ಹೆಣ್ಣು ಮನೇಲಿದ್ರೆ ಸಾಕು, ಸಮೃದ್ಧಿಯೋ ಸಮೃದ್ಧಿ. ದುಡ್ಡು, ಹಣ, ಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಚೆಕ್ ಮಾಡ್ಕೊಳ್ಬೇಕಂದ್ರೆ ಇದು ನಿಜ, ಇದು ಸತ್ಯ. ಅದ್ಭುತವಾದ ಸುಗಂಧ. ನೀವು ಯಾವ ಪರ್ಫ್ಯೂಮ್ ನೋಡೋಕ್ಕಾಗಲ್ಲ, ಯಾವ ಸೋಪಲ್ಲಿ ನೋಡೋಕ್ಕಾಗಲ್ಲ, ಯಾವ ಶಾಂಪೂಲಿ ನೋಡೋಕ್ಕಾಗಲ್ಲ. ಅಂತಹ ನ್ಯಾಚುರಲ್, ಪ್ರಕೃತಿದತ್ತವಾಗಿರ್ತಕ್ಕಂಥ ಒಂದು ಸ್ಮೆಲ್ಲು ಈ ಕತ್ತಿನ ಹಿಂಬದಿಯಿಂದ ಉತ್ಪನ್ನ ಆಗ್ತಿರ್ತದೆ. ಅಷ್ಟು ಅದ್ಭುತವಾಗಿರ್ತದೆ. ಮತ್ತೆ 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 ಸವಿಬೇಕು ಅನಿಸುತ್ತೆ. ಯಾರು ಪುಣ್ಯಾತ್ಮ ಅಂತ ಹೆಂಡ್ತಿನ ಪಡೆದಿರೋ ನೀವೆಲ್ಲ ಭಾಗ್ಯಶಾಲಿಗಳು. ಯಾಕಂದರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಲು ಮುಡ್ಕೊಂಡು ಬಿದ್ದಿರ್ತಾಳೆ. ಸುಗಂಧ ಅಂದ್ರೇನೆ ಮಹಾಲಕ್ಷ್ಮಿ, ದುರ್ಗಂಧ ಅಂದ್ರೇನೆ ದರಿದ್ರ ಲಕ್ಷ್ಮಿ. ಸುಗಂಧ ಬೇಕೋ ದುರ್ಗಂಧ ಬೇಕೋ ನೋಡ್ಕೊಳ್ಳಿ ನೀವೇನೆ. ಆದರೆ ಆಯ್ತಪ್ಪ, ನೀವು ಹೇಳ್ದಂಗೆ ನಮ್ಮ ಮೈಯಲ್ಲಿ ದುರ್ಗಂಧ ಬರ್ತಾ ಇದೆ, ನಮ್ಗೆ ಅನುಭವ ಆಗಿದೆ, ನೀವು ಹೇಳಿದ್ಮೇಲೆ ಇನ್ನೂ ಕಠಿಣ ಆಗುತ್ತೆ ನಿಯಮಗಳು. ನಮ್ಮ ಮನೇಲಿ 3 ಸರಿ ಸ್ನಾನ ಮಾಡುವಂತಾರೆ. 3 ಸರಿ ಸ್ನಾನ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ, ಯಾವ ಶಾಂಪು ಹಾಕೋರು ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ಬೋದು. ಏನಿದಕ್ಕೆ ಸೊಲ್ಯೂಷನ್ ಅಂತ ಕೇಳ್ಬೋದು. ಸೊಲ್ಯೂಷನ್ ಹೇಳೋದಕ್ಕಿಂತ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಯಾಕಂದರೆ ಇನ್ನೊಂದು ಘನಘೋರವಾದ ತಪ್ಪು ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಈ ಸ್ಮೆಲ್ ಯಾಕೆ ಹೇಳಿದೆ ಅಂತಂದರೆ, ಇದು ಮುಂಚಿತ ನಿಮಗೆ ಗೊತ್ತಾಗಿರ್ಬೇಕು. ಯಾಕಂದರೆ ನಾನು ನೆಕ್ಸ್ಟ್ ಹೇಳುವಂಥ ವಿಚಾರಕ್ಕೆ ಇದು ಬಹಳ ಮುಖ್ಯವಾದಂಥ ಒಂದು ಆಧಾರ ಸ್ತಂಭ. ಇದು ಇವತ್ತು ಬಡತನ ಇದೆ ನಿಜ, ಇಲ್ಲ ಅಂತ ಹೇಳಲ್ಲ. ಕೊಳತನ ಯಾಕೆ ಮಾಡ್ಬೇಕು ನಾವು? ಬಡತನ ಇದ್ದ ತಕ್ಷಣವೇ ಕೊಳತನ ಬರಬೇಕು ಅಂತ ಯಾವ ದೇವರು ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಬಡತನ ಇದ್ದರೂ ಕೂಡ ನಾವು ಸ್ವಚ್ಛವಾಗಿ, ಕ್ಲೀನಾಗಿ ಪ್ರತಿಯೊಂದೂ ಕೂಡ ನಮ್ಮ ಕುಟುಂಬದಲ್ಲಿ ನೋಡ್ಕೊಂಡ್ಬಿಟ್ರೆ ಅದರಂಥ ಅದೃಷ್ಟ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅಯ್ಯೋ ನಾವು ಬಡವರು ಅಂದ್ಬಿಟ್ಟು ತಿಂದಿದ್ದು ಅಲ್ಲೇ ಹಾಕೋದು, ತಿಂದಿದ್ದು ಅಲ್ಲೇ ಹೋಗೋದು, ತಿಂದಿದ್ದು ಅಲ್ಲೇ ಮಾಡ್ಬಿಡೋದು. ಏನು ತಿನ್ನೋ ತಟ್ಟೆಲಿ ಎರಡೂ ಮಾಡ್ಕೊಂಡ್ಬಿಡ್ತೀರಾ? ಹೇಳಿ ನೋಡೋಣ. ತಿನ್ನೋ ತಟ್ಟೆಲಿ ಎಲ್ಲ ಮಾಡ್ಕೊಂಬಿಡಂಗಿದ್ರೆ ಏನು ಬೇಕಾಗಿತ್ತು? ಹೇಳಿ ನೋಡೋಣ. ಈ ಥರ ಎಷ್ಟೋ ಜನ ಇವತ್ತು ದೇವರು ಎಲ್ಲವನ್ನೂ ಕೊಟ್ಟಿದ್ರು ಕೂಡ ಅಲ್ಲೇ ತಿನ್ನು, ಅಲ್ಲೇ ಹೋಗಿ, ಅಲ್ಲೇ ಮಾಡ್ಕೋ, ಅಲ್ಲೇ ಬಿಸಾಕು, ಅಲ್ಲೇ ಮಾಡು. ವಾರಗಟ್ಲೆ ಆದರೂ ಸ್ನಾನ ಮಾಡೋಕೆ ಹೋಗಲ್ಲ. ವಾರಗಟ್ಲೆ ಆದರೂ ತಾವು ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಒಗಿಬೇಕು ಅಂತ ಅನ್ಕೊಳ್ಳಲ್ಲ. ಇದರಿಂದ ಎಂಥ ಘನಘೋರವಾಗಿರ್ತಕ್ಕಂಥ ಒಂದು ಪ್ರಾರಬ್ಧ ಕರ್ಮ ಬರ್ತಾ ಇದೆ ಗೊತ್ತಾ? ವಿಶೇಷವಾಗಿ ಬಟ್ಟೆ ಹೋಗಿದೆ, ಆ ಬಟ್ಟೆಯನ್ನು ಬೀರುಗಳಲ್ಲಿ ಸಂಗ್ರಹ ಮಾಡುವಂಥದ್ದು ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದ್ದೀವಿ. ಮೈಯಲ್ಲಿ ಹಾಕಿರ್ತಕ್ಕಂತಹ ಬಟ್ಟೆಯನ್ನು ಬೀರಲ್ಲಿ ತೊಗೊಂಡೋಗಿಟ್ಟರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಅದೇ ಬೀರಿನಲ್ಲಿ ಕ್ಯಾಶ್ ಇಟ್ಟಿದ್ದೀರಾ, ಒಡವೆ ವಸ್ತ್ರ ಇಟ್ಟಿದ್ದೀರಾ, ಆಸ್ತಿ ಪಾಸ್ತಿಗಳ ಲೆಕ್ಕಪತ್ರವನ್ನು ಇಟ್ಕೊಂಡಿದ್ದೀರಾ, ಅಥವಾ ಆಸ್ತಿ ಸಂಬಂಧಪಟ್ಟಂಥ ದಾಖಲೆ ಪತ್ರಗಳನ್ನ ಇಟ್ಕೊಂಡಿದ್ದೀರಾ. ಈ ಮೈಯಲ್ಲಿ ಇರ್ತಕ್ಕಂಥ ಒಂದು ಬಗೆಯ ದುರ್ಗಂಧ ಆ ಆಸ್ತಿ ಪಾಸ್ತಿ, ಒಡವೆ, ಹಣದ ಮೇಲೆ ಬಿದ್ದರೆ ಏನಾಗ್ತದೆ? ನೀವೇ ಹೇಳಿ, ನಾನು ಅದು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಹೇಳಿ. ಇದು ಒಂದಾಯ್ತಲ್ವಾ? ಎರಡನೇದು, ಕೆಲವರಿಗೆ ಬಟ್ಟೆ ಒಗೆಯೋದಕ್ಕೆ ಸೋಂಬೇರಿತನದಿಂದ ಸ್ನಾನ ಅಂತೂ ಕರೆಕ್ಟಾಗಿ ಮಾಡೋದಿಲ್ಲ,
ಸ್ನಾನ ಮಾಡಿದ್ಮೇಲೆ ಬಿಚ್ಚಾಕಿರೋ ಬಟ್ಟೆನ ಅಣ್ಣ ಹಾಕೊಳ್ಳೋದು, ಇವನು ಬಿಚ್ಚಾಕಿರೋ ಬಟ್ಟೆನ ತಮ್ಮ ಹಾಕೊಳ್ಳೋದು, ಇವನ್ ಅಂಡರ್ವೇರ್ನ ಅವ್ನು ಹಾಕೊಳ್ಳೋದು, ಅವನ ಅಂಡರ್ವೇರ್ನ ಇವನು ಹಾಕೊಳ್ಳೋದು, ಅಪ್ಪಂದು ಮಗ ಹಾಕೊಳ್ಳೋದು, ಮಗಂದು ಅಪ್ಪ ಹಾಕೊಳ್ಳೋದು. ಎಷ್ಟು ಕುಟುಂಬದಲ್ಲಿ ಈ ರೀತಿ ಮಾಡ್ತಿದ್ರು ಹೇಳಿ ನೋಡೋಣ. ಒಂದೇ ತಂದೆ, ಒಂದೇ ತಾಯಿ, ಒಂದೇ ಮಕ್ಕಳು ಒಟ್ಟಿಗೆ ಹುಟ್ಟಿರೋದು ಬೇರೆ ವಿಚಾರ. ಆದರೆ ಡೇಟ್ ಆಫ್ ಬರ್ತ್ ಬೇರೆ ಇರೋದ್ರಿಂದ, ಗ್ರಹಗಳ ಒಂದು ಕಾರಕತ್ವ ಬೇರೆಯಿಂದ, ತಂದೆ ಆದ್ರೇನು, ತಾಯಿ ಆದ್ರೇನು, ಅಣ್ಣ ತಮ್ಮ ಆದ್ರೇನು, ಅಲ್ಲಿರ್ತಕ್ಕಂತಹ ದುರ್ಗಂಧವೂ ಸುಗಂಧವೂ ತಿಳ್ಕೊಳ್ಳದೆ ಒಬ್ಬರು ಬಟ್ಟೆಯನ್ನು ಇನ್ನೊಬ್ಬರು ಯೂಸ್ ಮಾಡೋದ್ರಿಂದ ಆಗ್ತಕ್ಕಂಥ ದಟ್ಟ ದಾರಿದ್ರ್ಯ ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ನೋಡೋಣ. ಇದೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೆ ನಾವು ಮಾಡ್ತಕ್ಕಂಥ ಅನಾಚಾರಗಳು, ಅಪಚಾರಗಳು ಮನುಷ್ಯನಿಗೆ ತಮ್ಮ ವ್ಯಕ್ತಿತ್ವದ ದಾರಿದ್ರ್ಯತನವನ್ನು ಯಾಕೆ ತಂದುಕೊಡ್ತಿದೆ ಅಂತಂದರೆ ಇದಕ್ಕೋಸ್ಕರನೇ. ಒಗೆದಿರ್ತಕ್ಕಂಥ ಬಟ್ಟೆಗಳು, ಬಿಚ್ಚಾಗಿರ್ತಕ್ಕಂಥ ಬಟ್ಟೆಗಳನ್ನ ಕುಪ್ಪಿಯಾಗಿ ಅಲ್ಲಲ್ಲೇ ಹಾಕಿರೋದು, ಬೀರು ತುಂಬಿಡೋದು, ಯಾರಾದ್ರು ನೋಡ್ತಾರೆ ಅಂತೇಳಿ. ಅದೇ ಕೊಳೆಯಾಗಿರೋ ಬೆಡ್ಶೀಟ್ಗಳು ತಿಂಗಳಾಗಟ್ಟಲೆ ಒಂದೇ ಬೆಡ್ಶೀಟ್ ಮೇಲೆ ಮಲಗಿದ್ರು ಕೂಡ ಅದನ್ನು ಕ್ಲೀನ್ ಮಾಡ್ತಿರ್ತಕ್ಕಂಥದ್ದು. ರಾತ್ರಿ ತಿಂದು ಉಳಿದಿರ್ತಕ್ಕಂಥ ಎಂಜಲು ಪಾತ್ರೆಗಳನ್ನು ಸಿಂಕ್ಗಳಲ್ಲಿ ಹಾಗೇ ಬಿಸಾಕಿ ಹೋಗಿರ್ತಕ್ಕಂಥದ್ದು. 2 ದಿನ 3 ದಿನ ಆದರೂ ತೊಳೆಯೋದೇ ಇಲ್ಲ ಅದನ್ನು. ಇವತ್ತು ತೊಳ್ಕೊಳ್ಳೋಣ, ನಾಳೆ ತೊಳ್ಕೊಳ್ಳೋಣ, ಇದೇ ಥರ. ಈ ಥರ ಒಬ್ಬರು ಬಟ್ಟೆ ಒಬ್ಬರು ಉಪಯೋಗ ಮಾಡಿ ಆ ದುರ್ಗಂಧವನ್ನು ಬಟ್ಟೆ ಮುಖಾಂತರ ಒಬ್ಬರು ಹಂಚ್ಕೊಳ್ಳೋದ್ರಿಂದ ಇವರ ವ್ಯಕ್ತಿತ್ವದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಇರ್ತಕ್ಕಂಥದ್ರ ಬಗ್ಗೆ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ ಅಸಹ್ಯ ಪಟ್ಕೊಳ್ಳೋದಲ್ಲ. ಇದು ನಾವು ಮಾಡ್ತಿರ್ತಕ್ಕಂಥ ಎಂತಹ ಒಂದು ತಪ್ಪು ನಾವು ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಅರ್ಥ ಆಗಬೇಕು. ಪ್ರಪಂಚ ಹುಟ್ಟು ಎಲ್ಲರೂ ಕೂಡ ಮೈಲಿ ಸುಗಂಧ ಬರೋದಿಲ್ಲ. 99% ದುರ್ಗಂಧವೇ. ಬರೆದಿಟ್ಕೊಳ್ಳಿ, ಯಾವುದೋ 1% ಅಷ್ಟೇ ಸುಗಂಧ. ಅದು ದೇವಮಾನವ, ದೇವಮಾನವಿ, ದೇವಪುರುಷ ಅಥವಾ ದೇವತಾ ಸ್ತ್ರೀ ಆಗಿದ್ರೆ ಮಾತ್ರ ಅವ್ರೇನು ಅಪ್ಪಿತಪ್ಪಿ ಹುಟ್ಟುಬಿಟ್ಟು ನಾನು ಹೇಳಿದ್ನಲ್ಲ ಕಾಂಬಿನೇಷನ್ ಹುಟ್ಟಿದ್ರೆ ಸುಗಂಧ ಬರೋ ಸಾಧ್ಯತೆ ತುಂಬ ಇದೆ, ನಾವು ನೋಡಿದ್ದೀವಿ. ಆದರೆ 99% ದುರ್ಗಂಧವೇ. ಒಬ್ಬರು ಬಟ್ಟೆನೊಬ್ಬರು ಹಾಕೊಳ್ಳೋದೇ ದಟ್ಟ ದಾರಿದ್ರ್ಯ. ಇಂತಹ ಘನಘೋರ ಅಪರಾಧ ಮಾಡೋದ್ರಿಂದ ಲಕ್ಷ್ಮಿ ಎಲ್ಲಿ ಮನೇಲಿ ಉಳಿತಾಳೆ ಹೇಳಿ ನೋಡೋಣ. ಅದಕ್ಕೆ ಏನು ಮಾಡಬೇಕು ವಿಶೇಷವಾಗಿ ಅಂತಂದರೆ, ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಕೂಡ ಒಂದು ಇಡೀ ಕಲ್ಲುಪ್ಪು ತಗೊಂಡು ನೀವು ಸ್ನಾನ ಮಾಡ್ತಕ್ಕಂಥ ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ನಾನ ಮಾಡ್ಕೋಬೇಕು. ಆನಂತರ ಒಳ್ಳೆ ನೀರು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಇದು ಒಂದು. ರೋಸ್ ವಾಟರು ಮತ್ತು ಅತ್ತರು ಅಂತ ಸಿಗುತ್ತೆ. ಈ ರೋಸ್ ವಾಟ್ರು ಅತ್ತರನ್ನ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ನೀವೇನು ಮಾಡಬೇಕು, ಮೈಯೆಲ್ಲ ಲೇಪನ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಹಿಂಗೆ ಹಾಕೊಂಡ್ಬಿಟ್ರೆ ಕ್ಲೀನಾಗಿ ಹೋಗ್ತದೆ, ಹಿಂಗಾಗೋಗ್ತದೆ. ಆದರೆ ಉಪ್ಪು ನೀರು ಸ್ನಾನ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ದುರ್ಗಂಧಕ್ಕೆ ಶನಿ ಅಧಿಪತಿ ಆದರೆ ಸುಗಂಧಕ್ಕೆ ಶುಕ್ರ ಅಧಿಪತಿ. ಅದರಿಂದ ಜನ್ಮತಾ ಬಂದಿರತಕ್ಕಂತಹ ಶನಿ ದೋಷ ಏನೋ ಇದೆಯಾ ಅಂತ ಜಾತಕ ನೋಡ್ಕೋಬೇಕು. ಕೆಲವೊಂದು ಲಗ್ನ ಭಾವಗಳಲ್ಲಿ, ಕೆಲವೊಂದು ರಾಶಿ ಭಾವಗಳಲ್ಲಿ, ಕೆಲವು ನಕ್ಷತ್ರ ಭಾವಗಳಲ್ಲಿ ಈ ಶನಿ ಹೋಗಿ ಕೂತ್ಕೊಂಡಾಗ ಆ ರೀತಿ ಮೈಯಿಂದ ದುರ್ಗಂಧವನ್ನು ಉತ್ಪತ್ತಿ ಮಾಡ್ತಾನೆ. ಕೆಲವು ಉಚ್ಚ ರಾಶಿಗಳಲ್ಲಿ, ಕೆಲವು ಉಚ್ಚವಾಗಿರೋ ನಕ್ಷತ್ರಗಳಲ್ಲಿ ಶುಕ್ರ ಭಗವಾನ್ ಕೂತ್ಕೊಂಡ್ರೆ ಸುಗಂಧವನ್ನು ಬರೆಸ್ತಾನೆ. ದುರ್ಗಂಧ ಸುಗಂಧ ಸೇರಿದ ಇತಿಹಾಸದಲ್ಲೇ ಇಲ್ಲ. ಬೇಕಂದ್ರೆ ದುರ್ಗಂಧ ಸುಗಂಧ ಸೇರಿರ್ಬೋದು, ಸಂಸಾರ ಮಾಡ್ತಿರ್ಬೋದು. ಆದರೆ ದುರ್ಗಂಧ ಸುಗಂಧ ಸೇರಿದ ಎಲ್ಲ ತೋರಿಸಿ ನೋಡೋಣ. ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ. ದುರ್ಗಂಧ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ನಮ್ದು ಅದೇ ನಿಮ್ದು ಅದೇ, ಬನ್ನಿ ನೋಡೋಣ ಅಂತ. ಸುಗಂಧ ನಮ್ದು ಅದೇ ನಿಮ್ದು ಅದೇ ಅನ್ಕೊಂಡ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರೆ ಜೀವನದಲ್ಲಿ. ಆದರೆ ಈ ದಟ್ಟ ದಾರಿದ್ರ್ಯ ಮೈಯಲ್ಲೇ ಉತ್ಪನ್ನ ಆಗ್ತದೆ. ಜೊತೆಗೆ ಅವ್ರ ಬಟ್ಟೆ ಇವ್ರು ಹಾಕೊಳ್ಳೋದು, ಇವ್ರ ಬಟ್ಟೆ ಅವಳು ಹಾಕೋದು ಮಾಡಿಕೊಂಡು ಇವತ್ತು ಎಷ್ಟು ಜನ ಇವತ್ತು ಈ ಕರ್ಮಕಾಂಡ ಸಿಗಾಕೊಳ್ತೀನಿ ಅಂತಂದರೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮದ ಉದ್ದೇಶ. ಬದಲಾವಣೆ ಆಗಬೇಕು. ಅದಕ್ಕೆ ಒಂದಿಡಿ ಉಪ್ಪು ಸ್ನಾನ, ಶನಿ ದೋಷ ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ 2 ಹರಳಿ ಎಲೆ ಕೆಳಗಡೆ ಬಿದ್ದಿರಬೇಕು, ಕಿತ್ಕೊಂಬರ್ಬೇಡಿ ಹೋಗಿ. 2 ಹರಳಿ ಎಲೆಯನ್ನು ಅದರಲ್ಲಿ ಹಾಕಿ ಒಂದು 15 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಚಂದನ ಪೌಡ್ರು ಹಾಕ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ನಾನವನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಹೋಗಿ ಜನ್ಮ ಜಾತಿರ್ತಕ್ಕಂಥ ಶನಿ ದೋಷ ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮೈಯಲ್ಲಿ ಯಾವತ್ತೂ ದುರ್ಗಂಧ ಬರೋದಿಲ್ಲ. ದುರ್ಗಂಧ ಬರೋದೇ ಬೇಡ, ಜನರಲ್ಲಾಗಿದ್ಬಿಟ್ರೆ ಸಾಕು. ಮನುಷ್ಯನಾಗಿದ್ಬಿಟ್ರೆ ಸಾಕು. ಪ್ರಾಣಿಗಳ ಥರ ಆ ವಾಸನೆ ಈ ವಾಸನೆ ಬಂದು ಗಬ್ಬೆದ್ದು ಮನೆ ಕುಟುಂಬ ಎಲ್ಲ ಛಿದ್ರಾಗಿ ದಾರಿದ್ರ್ಯ ಬರ್ತಕ್ಕಂಥದ್ದು ಬೇಡ. ಅದರಿಂದ ಈ ಥರ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದಾಗ ಅನ್ಯೋನ್ಯತೆ, ಸಂಬಂಧ, ರಿಲೇಷನ್ಶಿಪ್ ಜೊತೆಗೆ ಧನಲಕ್ಷ್ಮಿ ಅಭಿವೃದ್ಧಿ ಶುಭ ಕಾರ್ಯಗಳು ಮನೆಯಲ್ಲಿ ತಾಂಡವಾಡ್ತದೆ. ಆದರೆ ದಟ್ಟ ದಾರಿದ್ರ್ಯ ಬಂತು ನಮ್ಮ ನಡವಳಿಕೆಗಳಿಂದ ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಒಳಗಾಗಬೇಡಿ. ಒಳ್ಳೆಯದಾಗಲಿ.